ಚಿಕನ್ ದೇಸಿ ಸ್ಟೈಲ್ ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ. ಅದಕ್ಕೆ ಮ್ಯಾರಿನೇಟ್ ಮಾಡಲು ಅರಿಶಿನ ಪುಡಿ ಸ್ವಲ್ಪ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು ಇದಿಷ್ಟು ಹಾಕಿ ಹಾಗೆ ಕಲಸಿಡಬೇಕು. ನೋಡಿ, ಇದು ಹಾಫ್ ಆನ್ ಅವರ್ ಮ್ಯಾರಿನೇಟ್ ಆಗಬೇಕು. ಇದು ಕಲಸಿಟ್ಟಿದ್ದೀನಿ. ಒಂದು ಕಡಾಯಿ, ಒಂದು ನಾನ್ ಸ್ಟಿಕ್ ಇಟ್ಕೊಂಡಿದ್ದೀನಿ ನೋಡಿ. ಅದಕ್ಕೆ ಸ್ವಲ್ಪ ಮೆಣಸು, ಒಣಮೆಣಸಿನ್ಕಾಯಿ, ಜೀರಿಗೆ, 2 ಏಲಕ್ಕಿ, 4 ಲವಂಗ, ಸ್ವಲ್ಪ ಚಕ್ಕೆ, ಸ್ವಲ್ಪ ಧನಿಯಾ, ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇಷ್ಟು ಫ್ರೈ ಆದರೆ ಸಾಕು. ಇದು ತಣ್ಣಗಾಗಿದ ಮೇಲೆ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೋಬೇಕು. ಒಂದು ಕಡಾಯಿ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾಯಬೇಕು. 3 ಆನಿಯನ್ ತಗೊಂಡಿದ್ದೀನಿ. ಅದನ್ನು ಇದೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು. ನೋಡಿ, ಇಷ್ಟು ಬ್ರೌನ್ ಆಗಬೇಕು. ಇಷ್ಟು ಬ್ರೌನ್ ಆಗಿದ್ಮೇಲೆ ಇದನ್ನು ಒಂದು ಪಾತ್ರೆ ತೊಗೊತಾ ಇದ್ದೀನಿ. ನೋಡಿ, ಹುರಿದಿರೋದನ್ನ ಇದು ಪುಡಿ ಮಾಡ್ಕೋಬೇಕು. ನೋಡಿ, ಇಷ್ಟು ಪುಡಿ ಮಾಡಿಕೊಂಡ್ರೆ ಸಾಕು. ನೋಡಿ, ಮ್ಯಾರಿನೇಟ್ ಆಗಿದೆ. ನಾವು ಆನಿಯನ್ ಫ್ರೈ ಮಾಡಿದ್ವಲ್ಲ, ಅದೇ ಕಡಾಯಿಗೆ ಚಿಕನ್ ಒಂದೊಂದಾಗಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಹಾಕಿ ಎಣ್ಣೆಲಿ ಅದು ಕುಕ್ ಆಗಬೇಕು. ರೋಸ್ಟ್ ಆಗೋವರೆಗೂ ನಾವು ಬೇಯಿಸಬೇಕು. ತಿರುಗಿಸಿ ಬೇಯಿಸಬೇಕು. ನೋಡಿ, ಈ ಥರ ತಿರುಗಿಸ್ಕೊಡ್ಬೇಕು. ಈ ರೀತಿ ಸ್ವಲ್ಪ ಬ್ರೌನ್ ಆಗಬೇಕು. ಅಲ್ಲಿವರೆಗೂ ಎಲ್ಲ ತಿರುಗಿಸಿ ಹಾಗೆ ಒಂದೊಂದಾಗಿ ಈ ರೀತಿ ಬೇಯಿಸಬೇಕು. ಮತ್ತು ಹಿಂದ್ಗಡೆನೂ ಇದೇ ರೀತಿ ಬೇಯಿಸಬೇಕು. ನೋಡಿ, ನಾನು ಇಷ್ಟು ಆ ಕಡೆ ಈ ಕಡೆ 2 ಕಡೆನೂ ರೋಸ್ಟ್ ಆಗಿದೆ ನೋಡಿ. ಇದನ್ನು ಒಂದು ತಟ್ಟೆಗೆ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ. ಇದು ಮಾಡಿಕೊಂಡು ಮಿಕ್ಕಿರೋದೆಲ್ಲ ಮತ್ತೆ ಹಾಕ್ಕೊಂಡು ಮಾಡ್ಕೊತೀನಿ. ಯಾಕಂದರೆ ಇದು 1 kg ಆಗಿದ್ದರಿಂದ ಇದರಲ್ಲಿ ಫುಲ್ಲು ಮಾಡೋಕ್ಕಾಗಲ್ಲ. ಅದಕ್ಕೆ ಎತ್ಕೊಂಡು ಆಗಾಗಲೂ ಹಾಕಿ ಈ ಥರ ರೋಸ್ಟ್ ಮಾಡ್ಕೊತೀನಿ. ನೋಡಿ, ಎಣ್ಣೆಲಿ ಈ ರೀತಿ ರೋಸ್ಟ್ ಮಾಡಿದ್ದೀನಿ. ಮತ್ತು ಆನಿಯನ್ ನಾವು ಫ್ರೈ ಮಾಡಿದ್ವಲ್ಲ, ಆನಿಯನೆಲ್ಲ ಹಾಕೋಬೇಕು. ಹಸಿಮೆಣಸಿನ್ಕಾಯಿ 1-2, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೊಳ್ಳಿ. ಕೊತ್ತಂಬರಿ ಸೊಪ್ಪು ಹಾಗೆ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕೋಬೇಕು ಬೇಯಲಿಕ್ಕೆ. ಇದಕ್ಕೆ ಸ್ವಲ್ಪ ಕಳ್ಳು ಹಾಕೊಳ್ಳಿ. ಹಾಗೆ ಸ್ವಲ್ಪ ಮಿಕ್ಸ್ ಮಾಡಿ. ನೋಡಿ, ಮಸಾಲೆ ಪುಡಿ ಮಾಡಿದ್ವಲ್ಲ ಹುರಿದು, ಅದನ್ನೆಲ್ಲ ಹಾಕ್ಕೊಳ್ಳಿ. ಹಾಕ್ಕೊಂಡು ಮಿಕ್ಸ್ ಮಾಡಿ. ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು ಹಾಕ್ಕೊಳ್ಳಿ. ಯಾಕಂದರೆ ಹಸಿಮೆಣಸಿನ್ಕಾಯಿ ಮೆಣಸೆಲ್ಲ ಹಾಕಿದೆ. ನೋಡಿ, ಸ್ವಲ್ಪ ಮುಚ್ಚಳ ಹಾಕಿ ಸ್ವಲ್ಪ ಬೇಯಿಸಬೇಕು. ಸ್ಲೋ ಫ್ಲೇಮ್, ಮೀಡಿಯಮ್ ಆಗಿ ಇಟ್ಕೊಳ್ಳಿ. ನೋಡಿ, ಇದು ಫ್ರೈ, ದೇಶಿ ಸ್ಪೆಷಲ್ ಚಿಕನ್ ಫ್ರೈ. ಇದು ತುಂಬ ರುಚಿಯಾಗಿರುತ್ತೆ. ಇದು ಮಾಡಿ ನೋಡಿ. ಇದು ನಿಮ್ಗೆ ಇಷ್ಟ ಆದರೆ ಮಾಡಿರೋದು ನನಗೆ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ.